ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಂತೋಷ್. ನಂದೀಗ ಸೆಮೀನ್ಸ್ ಕಂಪ್ನಿದು ಅಭಿಲಾಷ್ ಅನ್ನೋ ಟೊಮೊಟೊದು ಸೆಕೆಂಡ್ ಬ್ಯಾಚ್ ಇದೆ. ಇದು ನಾಟಿ ತಳಿ ಆಗಿರುತ್ತೆ. ಅದಕ್ಕೆ ನಾನೀಗ ಡ್ರೆಂಚಿಂಗ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ನೇದಾಗಿ ನಾನು ತೊಗೊಳ್ತಾ ಪ್ರಾಡಕ್ಟ್ಸ್ ಯಾವುದಾದ್ರು ಅಂದರೆ ಯೂಮಿಕ್ ಆಸಿಡ್, ವ್ಯಾಲಿನ್ ಫ್ಲೆಕ್ಸಿ, ಇಸಾಬಿಯನ್, ಸ್ವಲ್ಪ 1261 2 kg ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ನಾನು ಫಸ್ಟು ಬಕೆಟ್ಗೆ ಬಂದು ಯೂಮಿಕ್ ಆಸಿಡ್ನ ಹಾಕ್ಕೊತೀನಿ. ಯೂಮಿಕ್ ಆಸಿಡ್ ಯಾಕಂದರೆ ಪೌಡ್ರ್ ಆಗೋ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯೂಮಿಕ್ ಆಸಿಡ್ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಒಳಗಡೆ ಗಡ್ಡೆ ಥರನೇ ಇರುತ್ತೆ. ಸೊ ಅದಕ್ಕೆ ಯೂಮಿಕ್ ಆಸಿಡ್ ಫಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಬಂದು ವ್ಯಾಲಿನ್ ಫ್ಲೆಕ್ಸಿ ಹಾಕ್ಕೊತೀನಿ. ವ್ಯಾಲಿನ್ ಫ್ಲೆಕ್ಸಿ ಆದಮೇಲೆ ಇಸಾಬಿಯನ್ ಹಾಕ್ಕೊತೀನಿ. ಫಸ್ಟೇ ಇದಕ್ಕೆ ನಾನು 1261 ಹಾಕಿ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳಗಡೆ ಯೂಮಿಕ್ ಆಸಿಡ್ ಗಡ್ಡೆ ಥರ ಇದೆಯಾ ಇಲ್ಲ ಪ್ಯೂರು ಲಿಕ್ವಿಡ್ ಥರ ಆಗಿದೆಯಾ ಅಂತ ಸ್ವಲ್ಪ ಕ್ಲೀನಾಗಿ ಚೆಕ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. 2 ರಿಂದ 3 ಸರಿ ನಾವು ಚೆನ್ನಾಗಿ ತಿರ್ಸ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ಮತ್ತು ಅದನ್ನ ಐತಿ ನಾವು ಕ್ಲೀನಾಗಿ ಡ್ರಮ್ಗೆ ಹಾಕಿ ಡ್ರಮ್ನಲ್ಲಿ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೀರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಈ ವ್ಯಾಲಿನ್ ಫ್ಲೆಕ್ಸ್ ಇದೆಲ್ಲ ಯೂಸ್ ಮಾಡೋದ್ರಿಂದ ಯೂಸಸ್ ಏನಪ್ಪ ಅಂದರೆ ನಮ್ಮ ತೋಟದಲ್ಲಿರೋ ರಸ ಇರುವ ಕೀಟಾಣುಗಳಿಂದ ನಮ್ಮ ಗಿಡವು ತೊಂದರೆ ಆಗೋದಿಲ್ಲ. ಹಾಗೆ ಫಂಗಸ್ ಕೂಡ ಕಂಟ್ರೋಲ್ ಆಗುತ್ತೆ. ಈ ಯೂಮಿಕ್ ಆಸಿಡಿಂದ ಬೇರಿನ ಬೆಳವಣಿಗೆ ತುಂಬ ಚೆನ್ನಾಗಿ ಇಸಾಬಿಯನ್ ಜೊತೆಗೆ ಸೇರಿರೋದ್ರಿಂದ ಚೆನ್ನಾಗಿ ಬೇರಿನ ಬೆಳವಣಿಗೆ ಆಗುತ್ತೆ ಮತ್ತು ಗಿಡವು ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ. ಕೆಲವರು ಎಲ್ಲ ಬೊಕೆಟ್ನಲ್ಲಿ ಒಂದು 10 ml 20 ml ಥರ ಡ್ರಂಚಿಂಗ್ ಮಾಡ್ತಾರೆ. ಸೊ ನಾನು ಕೆಲಸದವ್ರು ಜಾಸ್ತಿ ಆಗುತ್ತೆ ಅಂತ, ಕೂಲಿ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ನಾನೇ ಪಂಪ್ನಲ್ಲಿ ಹಾಕ್ಕೊಂಡು ನಾನ್ಸಲ್ ಬಿಚ್ಚಾಕಿ ಡ್ರಿಪ್ಗೆ ಸ್ವಲ್ಪ ವೇಸ್ಟ್ ಆದರೂ ತೊಂದರೆ ಇಲ್ಲ, ಕೆಲಸ ಬೇಗ ಮುಗೀತು ಅನ್ನೋ ಕಾರಣಕ್ಕೆ ಈಗ ಮಾಡ್ತಾಯಿದ್ದೀನಿ. ರಿಸಲ್ಟ್ ಚೆನ್ನಾಗಿದೆ, ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.